ಏನಮ್ಮ ಗೊಂಬೆಲ್ಲ ಇನ್ನು ಈಗ ಎದ್ರೇನು? ಯಾಕ ಇವತ್ತು ಲೇಟಾಗಿ ಎದ್ದಿದ್ರಮ್ಮ? ಇಲ್ಲ ಕಣಕ, ನಾನು ಈ ಕುರಿ ಇಟ್ಟಕ್ಕೆ ಹೋಗಿದ್ದೆ, ಎಲ್ಲ ಕಸ ಹೊಡೆದು ಬಂದೆ. ಈಗ ಯಪ್ಪ ಕಾಪಿ ಕಾಸ್ಕೊಟ್ಟು ಈಗ ಕಾಪಿ ಕುಡ್ದು ಈಗ ರಾತ್ರಿ ನಮ್ಮ ಅಮ್ಮಣಿ ರಾತ್ರಿ ಹೊತ್ನಾಗ ಆಕ ಯಾವಾಗಲೂ ಬುಕ್ ಇಟ್ಕೊಂಡಿರುತ್ತೆ. ಯಾವಾಗನೇ ಇದು ನೋಡು ಬುಕ್ಕು ಬುಕ್ಕು ಬುಕ್ಕು. ನನಗಂತ ಅಮ್ಮಣಿ ಓದ್ಕೆ ಮತ್ತೆ ಮನೆ ಕೇಳಮ್ಮ ಸಾಕೊಂಬಂಗಾಗುತ್ತೆ ನೋಡಿ. 2 ಗಂಟೆಗೆ ಎದ್ದು ನೋಡಿರೂ ಯಾಕೆ ಬುಕ್ ಇಟ್ಕೊಂಡಿರುತ್ತೆ. ಹಂಗೆ ಓದ್ತಿರುತ್ತೆ ನಮ್ಮ ಅಮ್ಮಣಿ. ಹಂಗೆ ಓದ್ಬೇಕು ಸುಮ್ಮನೆ ಹೆಣ್ಣು ಹುಡುಗರು ಹಂಗೆ ಓದಿರೇನೆ ಮತ್ತೆ ಸುಮ್ಮನೆ ಸುತ್ಕೆಂಡು ಮನಿಕೊಂಡ್ರೆ ಮನೆಗೆ ಇಲ್ಲೋದು ದರಿದ್ರ ಕಣಮ್ಮ. ಹೆಣ್ಮಕ್ಳು ಯೋಟಾನ 9 ತಕ್ಕ ಮನಿಕೆಂಬೋದು ಅದೆಲ್ಲ ಮಾಡಬಾರ್ದು. 4 ಗಂಟೆಗೆ ಎದ್ದಿರುತ್ತಲ್ಲ ಬೆಳಗಿನ ಜಾವ ನಿಮ್ಮ ಅಮ್ಮಣ್ಣಿ. ರಾತ್ರಿ 2 ಗಂಟೆ ತಕ್ಕ ಓದ್ಕೊಂತಾಳೆ. 1 ಗಂಟೆ ನಿದ್ದೆ ಮಾಡೋದು. 3 ಗಂಟೆ ತಕ್ಕ ಮನಿಕೆಂತಾಳೆ. ಆಮೇಲೆ 3:30 4 ಗಂಟೆ ತಕ್ಕ ಅಷ್ಟೇನಿ. 1:30 ಗಂಟೆ 2 ಗಂಟೆ ನಿದ್ದೆ ಮಾಡ್ತಾಳೆ ಅಷ್ಟೇನಿ. ಅಪ್ಪಯ್ಯ ಬೈತೈತಿ, ತೆಗ್ದಿಕ್ಕೆ ಮನೆ ಕೇಳ ಮತ್ತೆ ಸಾಕು. 11 ಗಂಟೆ ತಕ್ಕ ಓದ್ಕೊಂಡು ತೆಗ್ದಿಕ್ಕು ಸಾಕು ನಮ್ಮ ತಗೊಳ್ಳಿ. ಯಾರು ಅಪ್ಪಯ್ಯ ಬೈತಿವತ್ತವು. ನನಗೆ ಹುಡುಗಿ ಯಾವಾಗಲೂ ಓದ್ಕೊಂತಿರತ್ತೆ, ನಂಗೆ ನಿದ್ದೆನೇ ಬರೋಲ್ಲ. ಹುಡುಗಿ ಓದ್ಕೊಂತಿರತ್ತೆ, ಯಾವಾಗ ಬುಕ್ ಇಟ್ಕೊಂಡೇ ತಗುಡಿಸ್ತಿರುತ್ತೆ. ಹಂಗೆ ಓದ್ಕೊಂತ ಬಿಡಕ್ಕ ನಮ್ಮ ಅಮ್ಮಣ್ಣಿ. ನಾವೇ ಹೇಳ್ತೀವಿ ತೆಗ್ದಿಕ್ಕಮ್ಮ ಸಾಕು, ನಿದ್ದೆ ಮಾಡಬೇಕು ಕಣಮ್ಮ ಅಂತ ಹೇಳ್ತೀವಿ. ನಿದ್ದೆ ಮಾಡಲಿಲ್ಲದ ಆರೋಗ್ಯ ಚೆನ್ನಾಗಿರಲ್ಲ ಕಣಕ್ಕ. 1-2 ದಿನ ಕಷ್ಟಪಟ್ಟು ಓದಿದ್ರೆ ಮುಂದೆ ಜೀವನದಾಗಿರೋ ಚೆನ್ನಾಗಿರ್ಬೋದು ಹೇಳಮ್ಮ ಹೆಣ್ಮಕ್ಳು. 1-2 ದಿನ ಕಷ್ಟಪಡಬೇಕು. ಎಕ್ಸಾಮ್ಗಳೆಲ್ಲ ಆಗತಕ್ಕ ಕಷ್ಟಪಡ್ಬೇಕು. ಇವಾಗ ಎಕ್ಸಾಮ್ ಐತೇನಲ್ಲೇ? ಇವಾಗ ಎಕ್ಸಾಮ್ ಐತಂತೆ, ಇನ್ನೂ ಐತಿ. ಇನ್ನು ಮುಂದಕ್ಕಿನ್ನ ಓದೋದು. ಇವಾಗ ಎಕ್ಸಾಮ್ ಅಯ್ಯೋದು ಅದೇ ಎಷ್ಟ ಫಸ್ಟ್ ಸೆಮ್ಮ ಯಾಕ ಅಂತ ಅಂದಂಗೆ ಆಯ್ತು. ಅದೇನೋ ಇರುತ್ತಂತ ನನ್ಗೆ ಒಟ್ಟು ಗೊತ್ತಾಗಲ್ಲ ಅಲ್ಲಕ್ಕ. ಅದಕ್ಕೆ ಐತೆ ಅಂತ ಹೇಳಿ ಯಾವಾಗಲೂ ಓದ್ಕೊಂಬದೀನಿ. ಅದಕ್ಕೆ ಇವಾಗ ನೀರು ಗುರಿಕೈನಿ ತಿಂಡಿ ತಿಂದು ಹೋಗ್ತಾಳೆ ನೀರು ಹಾಕ್ಕೊಂಡು. ಈಗ ನಾನು ಬಾಟ್ಲೆಲ್ಲ ತೊಳಿಬೇಕು. ಈಗಿನ ಕುರಿಯಟ್ಟಿ ತಕ್ಕೋತು. ಅಮ್ಮ ನಾನು ಬಾಗಿಲು ತೊಳಿತೀನಿ, ತಿಂಡಿ ಮಾಡ್ಕೊಡಮ್ಮ ನನಗೆ. ಏನು ಮಾಡೋಣಮ್ಮ ತಿಂಡಿನ? ನಾನು ಯಾಕೆ ಮಾಡೋಣ ಅಂತ ನೋಡ್ತಿದ್ದೆ. ಅದೇ ಆಲೂಗಡ್ಡೆ ಇದ್ವು, ಅವ್ನು ಪಲ್ಯ ಮಾಡಿ ದಾಸೆ ಮಾಡೋಣ ಅಂತ. ದಾಸೆ ಹಂಗೆ ಅಕ್ಕಿ ದಾಸೆ ನೀರು ದಾಸೆನ ಒಯ್ಯೋಣ ಅಂತ ಆಲೂಗಡ್ಡೆ ಪಲ್ಯ ಮಾಡಿ. ಆಯ್ತು ಆತನ ಅಂತ ಮಾಡಮ್ಮ. ನಾನೆಲ್ಲ ಕಸ ಹೊಡೆದು ಬಾಗಿಲೆಲ್ಲ ತೊಳೆದು ರಂಗೋಲಿ ಹಾಕ್ತೀನಿ. ಬೇಗ ತಿಂಡಿ ಮಾಡ್ಕೊಂಡು ನಾನು ಸ್ನಾನ ಮಾಡ್ಕೊಂಡು ಹೋಗ್ತೀನಿ. ಸರಿ ಆ ಮಾತು. ಅಮ್ಮಣ್ಣ ನೀನು ನಿದ್ದು ಬರಲ್ವಿ ಅಲ್ಲ? ಯಾವಾಗ ಎದ್ದಾಳು ನೋಡಮ್ಮ, ಹೆಂಗೆ ಎದ್ದಳ್ತೀಯ? ಕಣ್ಣೊಂದು ಇಟ್ಬಿಟ್ಟಕ್ಕೆ ಸಲ್ಲ ಏನಿಲ್ಲ. ನನಗೊಂದಿನ ಒಂದು ಹೊತ್ನಾಗ ಏನೋ ನಾನು ನಿದ್ದೆ ಬರಲಿಲ್ಲ ಅಂದರೆ ಆಗಲೂ ಸಂಗಾಗುತ್ತೆ, ಮಂಗಾಗುತ್ತೆ. ನೋಡಮ್ಮ ನಮ್ಮ ಅಮ್ಮಣ್ಣಿ ನಿದ್ದೆ ಗಟ್ಟಿರು ಒಂದಿಟ್ಟು ಆಗ್ಲೂ ಕಣ ಭಾಗ್ಯ ಕೈಯ. ಅಯ್ಯೋ ಹೆಣ್ಮಕ್ಳು ಮನೆಯಾಗ ಯೋಟನ ನಿದ್ದೆ ಮಾಡೋದು ಆಗ್ಲಸೋದು ಹಿಂಗೆಲ್ಲ ಮಾಡಬಾರ್ದು. ಮುಟ್ಟುದ್ದರಿದ್ರೆ ಹಂಗೆಲ್ಲ ಮಾಡಕ್ಕೆ ಹೋಗ್ಬಾರ್ದು. ಈಗ ಒಬ್ಬರು ಆಗ್ಲಸೋದು ನೋಡಿದ್ರೆ ಮನೆಯಾಗ್ಲಾರ್ಗು ಹಂಗೆ ಆಗ್ಲಸಂಗಾಗುತ್ತೆ. ಅವರು ಹೆಣ್ಮಕ್ಳು ಮನಿಕೊಂಡವ್ರೆ ಅಂದರೆ ಅವರು ಗಂಡು ಮಕ್ಳು ಸುಮ್ಮನೆ ಮನಿಕೊಂಬ್ತಾರೆ. ಮನೆಯಾಗೆ ಹೆಣ್ಮಕ್ಳು ಹೆಂಗಿರ್ತೀವಿ ಹಂಗೆ, ನಾವು ಹೆಂಗಿರ್ತೀವಿ ಹಂಗೆ. ಮನೆಯಾಗ ಒಬ್ಬರು ಚೆನ್ನಾಗಿ ಶಿಸ್ತಿಂದ ಇದ್ದಾರೆ ಅಂದರೆ ಎಲ್ಲರೂ ಶಿಸ್ತಾಗಿರ್ತಾರೆ. ನೋಡಮ್ಮ ಇವಾಗ ನಿಮ್ಮ ಅಯ್ಯಪ್ಪ ಯೋಟ್ ಹಚ್ಕಟ್ಟು ಅಲ್ವಿ. ಎಂಥ ಚೆನ್ನಾಗಿ ಹಂಗೇನೆ ಎಲ್ಲ ಕೆಲಸ ಮಾಡ್ಕೊಂಡು ಹೆಂಗಿರುತ್ತೆ. ಅವಳು ರೀ ಥರದ್ದು ವಾಸಮನೆ ಎಂಬತ್ತು ಸುಮ್ಮನೆ ಇಲ್ಲಳು ಸಿಂಕ್ನಾಗ ಒಂದು ರಾಶಿ ಪಾತ್ರೆ ತುಂಬಿರ್ತಾಳೆ. ಒಂದು ಹಿಂಡಿರ್ತಾವ ಕಣಮ್ಮ ಪಾತ್ರೆ ಸಿಂಕ್ನಾಗೆ. ಹೇಳು ಅದೇನು ದರಿದ್ರು ಕಾಪಾಟಿ ಉಟ್ಕೊಂಡಿರ್ತಾಳೋ ಏನೋ. ಹುಟ್ಟು ಕೊಳಕಾಪ್ರ ನಮ್ಮ ದಾಳೆ ಮನೆ ಆದ್ರೂ ನಾವು ಬಾಗ್ಲಾಗೆಲ್ಲ ಸಗಣಿ ಪಗಣಿ ಹಾಕ್ಕೊಂಡು ಅಚ್ಚುಕಟ್ಟಾಗಿದ್ದೀವಿ. ಅವಳು ಹಸ್ಮನೆ ಆದ್ರೂ ಕಸ ಅಲ್ಲದಲ್ಲೇ ಅಲ್ಟಿಕೊಂಡಿರ್ತಾಳೆ. ಯಾಕೆ ಕಸ ಅಲ್ಟಿದ್ರೆ ಅಯ್ಯಪ್ಪ ಸುಮ್ಮನೆ ಕುಕ್ಕಮ್ಮಂಗಾಗುತ್ತೆ. ಮನೆಯಾಗ ಹೆಣ್ಮಕ್ಳು ಎಲ್ಲ ಅಚ್ಚುಕಟ್ಟು ಮಾಡಿದರೆ ಗಂಡು ಮಕ್ಳು ಅಚ್ಚುಕಟ್ಟಾಗಿರ್ತಾರೆ. ಅವಾಗ ಅವ್ರಿಗೂ ಕೆಲಸ ಮಾಡಬೇಕು ಎಂಬ ಮನಸ್ಸು ಬರುತ್ತೆ. ಅವರು ಅಚ್ಚುಕಟ್ಟಾಗಿ ಬದುಕು ಮಾಡ್ತಾರೆ. ಯಾವಾಗೆಲ್ಲ ಕಸ ಪಸ ಅಲ್ಟ್ಕೊಂಡು ನಾವು ಸುಮ್ಮನೆ ಕುಕ್ಕಂಡ್ರೆ ಹೆಂಗಸ್ರು ಆಮೇಲೆ ಅವ್ರಿಗೂ ಬಿಡತ್ತಂತ ಅವರು ನಮ್ಮ ಜೊತೆ ಸುಮ್ಮನೆ ಕುಕ್ಕಂತಾರೆ. ಅವರು ಸೋಂಬೇರಿಗಳಾಗ್ತಾರೆ. ಮನ್ಯಾಗ ಹೆಣ್ಮಕ್ಳು ಹೆಂಗಿರ್ತಾರ ಹಂಗೆ ಗಂಡು ಮಕ್ಳು ಹಂಗಿರ್ತಾರೆ. ಅದೇನೋ ನಿಜ ಕಣ. ನಿಮ್ಮ ಮನ್ಯಾಗ ಹಳೆ ಮನೆ ಆದ್ರೂ ಹಂಗೆ ಹೆಂಗೈತಿ ತುಪ್ಪ ಬಳ್ಕೋಬಹುದು. ಎಂತ ಚೆನ್ನಾಗಿ ಮಾಡ್ಕೊಂಡಿದ್ದೀರ ಒಳಗೆ ಹಳೆ ಮನೆ ಆದ್ರೂ ಹೆಂಗೈತೆ ಹಂಗೇನೆ. ಏನಕ್ಕೈತೆ ಹೇಳಿ ಮನ್ಗೇನು. ನಿಮ್ಮ ಅಮ್ಮನಿನೊಂದು ಓದಿಸ್ರಿ ಆಮೇಲೆ ನೋಡಕ್ಕೆ ಮಕಾವತ್ ಮನೆ ಅದು ಚೆನ್ನಾಗಿ ಕಣಕ್ಕೆ. ಈಗ ಇದೊಂದಿಟ್ಟು ಮುಂದೊಂದಿಟ್ಟು ಇಲ್ಲಿ ಬಣ್ಣ ಬಳಸ್ಬೇಕು. ಬಣ್ಣ ಬಳಸಿ ಸಾಕು. ಇದೆಲ್ಲ ಏನು ಚೆನ್ನಾಗೈತೆ. ಇನ್ನು ನಮ್ಮ ಅಮ್ಮನಿ ಓದ್ ಮುಗಿಯೋವರೆಗೂ ನಾವು ಯಾತು ಮಾಡಲ್ಲ. ಅವಳು ಓದಿ ಕೆಲಸ ತಗೊಂಡು ಆಮೇಲೆ ಕಟ್ಟಿಸ್ಕೊಂತಾಳೆ. ಇವಾಗ ಅವಳನ್ನ ಓದ್ಸೋದಂತೆ ನಾವು ನಮ್ಮ ಕುರಿ ಇದ್ದಾವೆ. ಇವಾಗ ನಮ್ಮ ಆಡೋದೆಲ್ಲ ನಮ್ಮ ಅಮ್ಮನಿ ಓದ್ಸಕ್ಕೆ. ಯಾಕೆ ನಮಗೇನು ಮನೆ ಕಟ್ಟಕ್ಕೇನಿಲ್ಲ. ನಾವು ನಮ್ಮ ರೀತಿ ಜೊತೆ ಸೇರ್ಕೊಂಡು ಅರ್ಧ ಅಧ್ವಾನ ಎದ್ದೋದ್ವಿ. ಅದಕ್ಕೆ ನಮ್ಮ ತಗೇನು ₹1 ದುಡ್ಡಿಲ್ಲ. ನಾನು ಇದ್ದಿದ್ದಂಗೆ ಹೇಳ್ತೀನಿ. ಇದೇನಪ್ಪ ಇದು ಗೊಂಬೆಲ್ಲ ಹಿಂಗೆ ಹೇಳ್ತಾಳೆ ಅಂತ ನೀನು ಅಂದ್ಕೊಂಡ್ರೆ ಪರವಾಗಿಲ್ಲ. ಇದ್ದಿದ್ದಂಗೆ ಹೇಳ್ತೀನಿ. ನಮ್ಮ ತಗ ₹1 ದುಡ್ಡಿಲ್ಲ ಕಣಕ್ಕ. ಯಾಕೆ ಸುಳ್ಳು ಹೇಳ್ಬೇಕು? ಗೊಂಬೆಲಮ್ಮ ಯಾಕೆ ನಮ್ಮ ಅಯ್ಯಪ್ಪ ಅಂತ ಒಂದೊತ್ತು ಕುರಿ ಕಮ್ಮಿ ಇದ್ದಾವೆ ನೋಡಿಲ್ಲ ನೀನು. ನಾನು ಈಗ ನೋಡ್ತೀನಿ ಅಗಳ ಕುರಿ ನಮ್ಮ ಯಾಕೆ ಕಮ್ಮಿ ಇದಾವಲ್ಲ ಅಂತ ಅಂದ್ಕೊಂಡೆ. ಕುರಿ ಕಮ್ಮಿ ಇದಾವೆ, 10 ಕುರಿ ನೀನು ನೋಡ್ಲಿಲ್ವೇ? 10 ಕುರಿ ಕಮ್ಮಿ ಇದಾವೆ? ಇದೇನಪ್ಪ ಇದು ಹಿಂಗೆ ಹೇಳ್ತೀಯ ನೀನು? ಸರಿಯಾಗಿ ನೋಡಪ್ಪ. 10 ಕುರಿ ಕಮ್ಮಿ ಇದಾವಂದ್ರೆ
ಕಣಮ್ಮ, ನನಗೆ ಒಂದು ಕುರಿ ಕಮ್ಮಿ ಇದ್ರೂ ಗೊತ್ತಾಗುತ್ತೆ. ಕುರಿ ಕಾಯಾಗೆ ಅವ್ರ ಕುರಿ ಈಸೆ ಇದಾವೆ ಅಂತ ನೋಡಿದ ತಕ್ಷಣ ಹೇಳ್ತಾರೆ. ನೋಡು, ನೋಡಿದ ತಕ್ಷಣ ಬಂದಿಲ್ಲ ಇಂಥದ್ದಿಲ್ಲ ಅಂಬೋದು ಗೊತ್ತಾಗ್ಬಿಡುತ್ತೆ. ಏನಿಲ್ಲ ಕಣಮ್ಮ, ನಮ್ಮ ಓದ್ ಕುರಿ ಕಮ್ಮಿ ಆಗ್ಯಾವ. ನಾನು ಹೇಳ್ತಿರೋ ಅಷ್ಟೇ ಕಣ್ಣಂಗೆ ನೋಡಿದ್ರೆ ಹೇಳ್ತೀನಿ ನಾನು. ನಾನು ನಮ್ಮ ಗೊಂಬೆಲ್ ಬಂದಿತ್ತಲ್ಲ, ನೋಡ್ಲಿಲ್ವೇನಂತ ನಾನು ಇದ್ದೀನಿ. 10 ಕುರಿ ಕಮ್ಮಿ ಇದ್ದಾವೆ. ನೋಡೋದು ಕುರಿ ಇನ್ಯಾರು ತಗೊಂಡೋಗಿದ್ದಾರೆ. ಹೊಸ ತಗೊಂಡೋದ್ರೆ ಸುಮ್ಮನೆ ಅನುಮಾನ ಗೊತ್ತೈತೆ ಅಂತ 10 ಕುರಿ ಎಗರಿಸ್ಕೊಂಡು ಹೋಗ್ಯಾವ್ರಿ. ಇನ್ಯಾರು ಮಾಡಿದ್ದಾರೆ ನೋಡು. ಗಳಪ್ಪ ಒಂದು ಈಟ್ ಜನ ಮುಂದುವರಿತಾರೆ ಅಂದ್ರೆ ಸಹಿಸ್ಕೊಂಬಲ್ಲ. ಅಯ್ಯೋ ನನ್ನ ಮಗಳನ್ನ ಡಾಕ್ಟ್ರ್ ಓದಿಸ್ತಾ ಇರೋದಕ್ಕೆ ಡಾಕ್ಟ್ರ್ ಓದಿಸ್ತಾಳೆ ಅಂತ ಹೊಟ್ಟೆ ಹುರ್ಕೊಂಬಾರ ಎಷ್ಟು ಜನನು. ಅಯ್ಯೋ ದೇವ್ರೆ, ಹೊಟ್ಟೆ ಹುರ್ಕೊಂಡು ಸಾಯ್ತಾವೆ, ಹೊಟ್ಟೆ ಹುರ್ಕೊಂತಾವ ಹಂಗೇನು. ನೋಡಪ್ಪ ಇನ್ಯಾರು ತಗೊಂಡೋಗಿದ್ದಾರೆ 10 ಕುರಿನ. ಅಲ್ಲೇ ಅಮ್ಮನ ಕೇಳಬೇಕಾಗಿತ್ತು. ಅಲ್ಲ ನೀನು ಹೋಗಲ್ವೇ ಪಾಪ ಅಲ್ಲಿ ಮನಿಕಮ್ಮಕ್ಕೆ? ಈ ಕಡೆ ಬಸಪ್ಪ ಇದ್ದಾನೆ. ಇವರು ಗಿಡ್ನಿಂಗಾರಣ್ಣವ್ರು ಬಸಪ್ಪ ಮತ್ತು ಇವನು ಮೂರ್ತಿ ಎಲ್ಲರೂ ಇದ್ದಾರಲ್ಲಿ. ಮೂರ್ತಿನೂ ಬಸಪ್ಪ ನಾವು ನಾವೆಲ್ಲ ಇದ್ದಾವೆ ಅಂದಮೇಲೆ ರಾಮ್ ನಾವು ಎಲ್ಲ ಇದ್ದಾವಲ್ಲಿ ಕುರಿ. ಅದಕ್ಕೆ ನಾವು ಇನ್ನೇನು ಬಿಡತ್ತ, ಅವರು ಎಲ್ಲ ಇದ್ದಾರೆ, ಅವರೆಲ್ಲ ಮನೆ ಕೆಮ್ತಾರಲ್ಲ ಬಿಡು ಅಂತೇಳಿ ನಾನು ಸುಮ್ಮನೆ ಅದೇ ಬಂದು ರಾತ್ರಿ ಯಾಕನೋ ಒಂಥರ ಸೆನಕ್ಕಿರಲಿಲ್ಲ, ಇಂಜೆಕ್ಷನ್ ಮಾಡಿಸ್ಕೊಂಬಂದೆ. ಅದಕ್ಕೆ ಇಲ್ಲೇ ಮನಿಕೆ ಅಂತ ಹೇಳಿದ್ಲಿ ಇವಳು. ಅದಕ್ಕೆ ಇಲ್ಲೇ ಮನೆಯಾಗೆ ಮನಿಕೊಂಡಿದ್ದು. ಯಾಕೆ ಮೈ ಕೈಯಲ್ಲಿ ನೋಯ್ಯೋದು ಒಂಥರ ದೂಡಾದಂಗಾಗಿತ್ತು. ಇಂಜೆಕ್ಷನ್ ಮಾಡಿಸ್ಕೊಂಬಂದಿದ್ದು, ಅದಕ್ಕೆ ಇಲ್ಲೇ ಮನಿಕೊಂಡ ಕಣಕ್ಕ. ನೋಡಿಲ್ಲ ಅಂತೇಳಿ ಅವರು ಅಲ್ಲೇ ಮಗ್ಲಾಗಿದ್ದಾರೆ. ಅವ್ರು ನೋಡಿರ ಬಿಟ್ರೆ ಏನು ಮಾಡೋಣಕ್ಕ, ಹೋಗತ್ತ. ಹಿಂಗೆ ಕಣಕ್ಕ, ಏನೋ ಒಂದು ಈಟ್ ಮರಿ ನನಗೆ ಯಾಕೆ ಸೇನಕ್ಕಿರಲಿಲ್ಲ. ಅಯ್ಯೋ ನಾವಂತೂ ದಿನದಿಂದ ಪಾಟ್ ಬಿಟ್ಟಿದ್ದೀವಿ ಕಣಕ್ಕ. ಇವಾಗ ನೋಡು ಜಲಸೌಳಿ ಅಂದ್ರೆ ಒಂದಿನ ಮನೆಯಾಗಿರಂಗಿಲ್ಲ, ಏನಿಲ್ಲ. ಎಷ್ಟು ಪಾಟ್ ಬೀಳ್ತೀವಿ ಜನ ನೋಡು, ಅದ್ರಾಗೇನೆ ಇದು ಮಾಡ್ತಾರೆ ಅಂತೇಳಿ ಒಟ್ಟು ಉರ್ಕಮದ. ನೋಡೋದು ಕುರಿ ಅಂದ್ರೂ ಇವತ್ತು ಏಟೊಂದು ದುಡ್ಡು. 7 ಸಾವಿರ ಅಂತ ಬಿಗ್ಗೆದ್ದ ಪಟ್ಲಿ ಅಂತವೇನೆ ಎಗ್ರಿಸಿವ್ರಿ ಪಾಟ್ಲಿ ಅಂತವು. ಇವ್ರದ್ದೊಂದು ಪಟ್ಲಿ ಇರಲಿಲ್ಲ ನಮ್ಮದು. ನಮ್ಮೂರಾಗ ಇವರು ಚಿಕ್ಕಣ್ಣವ್ರೊಂದು ಪಟ್ಲಿ ಬಿಟ್ಟಿರ್ಲಿಲ್ವೇ, ಅದನ್ನೂ ಎಗ್ರಿಸಿವ್ರಿ. ನಾನು ಹೇಳ್ದೆ ಮೊನ್ನೆ, ಮಾಡ್ಕೊಂಡು ಹೋಗ್ರಿ ಅಂದರೆ ದೇವ್ರಿಗೆ ಬಿಟ್ಟಿದ್ದೀವಿ, ವಾಸೆ ಹಾಕಿದಂಗೆ ದೇವ್ರಿಗೆ ಕೊಯ್ತೀವಿ, ಶ್ರಾವಣಕ್ಕೆ ದೇವ್ರು ಮಾಡ್ತೀವಿ ಅಂತ ಹೇಳಿರು. ಅಯ್ಯೋ ದೇವ್ರಿ, ಎಂಥ ಕೆಲಸ ಆತಪ್ಪ. ಅಯ್ಯೋ ದೇವ್ರಿ ಪಾಪ. 10 ಕುರಿ ಅಂದ್ರೆ ಏನಾತ ಹಂಗೆ. ಮತ್ತೆ ಬೋಲ್ ಕಾಳ್ರ ಕಾಟ ಯಾರು ಹೆಂಗನ ಹಾಳಾಗೋಗ್ಲಿ, ನಾವು ಚೆನ್ನಾಗಿರ್ಬೇಕು ಅಂತಾರೆ ಇವಾಗ ಅವು. ಅಯ್ಯೋ ಬೋಲ್ ಕಾಳ್ತಾನ, ಎಲ್ಲಿ ನೋಡಿರು ಕಾಳ್ತಾನ. ಅಯ್ಯೋ ಮೋಸ, ಅಯ್ಯೋ ಇದೇ ತುಂಬೈತೆ ಪ್ರಪಂಚದಾಗಂತೂ. ಯಾತ್ ನೋಡಿರು ಮೋಸನೇ ತುಂಬೈತಪ್ಪ, ಮೋಸದ ಪ್ರಪಂಚ. ಇವಾಗ ಯಾರನ್ನೂ ನಂಬಕ್ಕಾಗಲ್ಲ, ಹಿಂಗೆ ಅಂತ ಯಾರಿಗೂ ಹೇಳೋಕ್ಕಾಗಲ್ಲ. ಏನು ಮಾಡ್ತೀಯಪ್ಪ? ಅದು ಯಾರು ತಗೊಂಡವ್ರ ಏನು ಯಾತ ಅಂತ ಹೆಂಗೆ ಗೊತ್ತಾಗುತ್ತೆ ಹೇಳಿ? ಇವಾಗ ಗೊತ್ತಿರೋದಾದ್ರೆ ಹೇಳ್ಬೋದು. ಸುಮ್ಮನೆ CC ಕ್ಯಾಮ್ರಾ ಹಾಕ್ಸಪ್ಪ, CC ಕ್ಯಾಮ್ರಾ ಹಾಕ್ಸಿದ್ರೆ ಗೊತ್ತಾಗುತ್ತೆ ಅಲ್ಲನ. ಹೇಳ ಮತ್ತೆ CC ಕ್ಯಾಮ್ರಾ ಎಲ್ಲ ನಮಗೆಲ್ಲ ಎಲ್ಲ ಅವೆಲ್ಲನ. ಹೇಳತ್ತ ನಾವಲ್ಲಿ ಮನಿಕಂಡ್ರಿ ಯಾವ್ದು ಇರಲ್ಲಮ್ಮ. ಏನು ಮಾಡ್ತೀರಾ ರಾತ್ರಿ ಅಕಸ್ಮಾತ್ ಜರ್ ಬಂದವೆ ಅಂತೇಳಿ ಆಸ್ಪತ್ರೆಗೆ ಹೋಗಿದ್ದೆ. ಅದಕ್ಕೆ ಇಲ್ಲೇ ಮನಿಕಂಡು ಬಿಡತ್ತ ಅಂತ ಹೇಳಿ ನೋಡಿ ಹಿಂಗೆ ಮಾಡ್ಯವ್ರಿ. ನಿಲ್ಲೋದು ನೋಡ್ಕೊಬಿಟ್ಟು ಹಂಗೆ ಮಾಡಿಬಿಡ್ತಾರೆ. ಏನಂದ್ರೂ ಹೋಗತ್ತ. ಅಥವಾ ನನಗೆ ಹೋಗಿದ್ದೆ, ನನಗೆ ಗೊತ್ತಾಗಲಿಲ್ಲ, ಹಂಗೆ ಒಬ್ಸರ್ವ್ ಮಾಡಲಿಲ್ಲ. ನಾನು ಅಲ್ಗೊಂದು ಅನ್ಕೊಂಡು ಅನುಮಾನ ಬಂದಂಗೆ ಬಂತು. ನಾನು ಎಲ್ಲ ಕಸ ಹೊಡೆದು ಅಮ್ಮನಿಗೆ ನೀರು ಉರಿಕಕ್ಕೆ ಹೋಗ್ಬೇಕು, ಅಮ್ಮನಿಗೆ ಟೈಮ್ ಆಗುತ್ತೆ ತಿಂಡಿ ಮಾಡಬೇಕು ಅಂತ ನನಗೆ ಅದು ಅರ್ಜೆಂಟು. ನನಗೆ ಅದು ಗೊತ್ತಾಗಲಿಲ್ಲ. ಅಲ್ಗೂ ಒಂದಷ್ಟು ಒಂದು ಕುರಿ ಹಾಕದ ಒಂದು ಇಸ್ಕೊಂಬಂದಮ್ಮ. ಎಲ್ಲಿ ಸರಿ ಆಗದವ ಅಂತ ಅನ್ಕೊಂಡು ಅದೇ ಬಂದ ಅಂತಿರ್ಗ ಹೋಗತ್ತ. ಎಂಥ ಕೆಲಸ ಆಯಿತು. 10 ಕುರಿ ಅಂದರೆ ಏನಾಯ್ತು? ಅಯ್ಯೋ ದೇವ್ರಿ. ನಮ್ದೇನು ಗ್ರಾಚಾರನ? ಜನ ಒಳ್ಳೆಯವರಲ್ಲ, ಉಡ್ತಾರೆ ಅಂದ್ರೆ ಸಹಿಸ್ಕೊಂಬಲ್ಲ. ನನ್ನ ಮಗಳನ್ನ ಡಾಕ್ಟ್ರ್ ಓದಿಸ್ತಾ ಇರೋದಕ್ಕೆ ಕುರಿ ಕಾದೆ ಡಾಕ್ಟ್ರ್ ಓದಿಸ್ತಾರೆ ಮಗಳನ್ನ ಅಂತೇಳಿ ಒಟ್ಟು ಕಂಬ್ತಾರೆ. ಯಾರೋ ನಮ್ಮ ಕುರಿನ 10 ಕುರಿ ಎಗ್ರಿಸ್ಯವ್ರಂತೆ. ಅದು ಯಾರ ಏನೋ ಗೊತ್ತಿಲ್ಲ. ಹೋಗತ್ತ, ಅದು ಯಾರು ಮಾಡ್ಯವ್ರೆ ಎಂಬುದು ಗೊತ್ತಾಗಬೇಕು. ಏನಿಲ್ಲ, ನಾನೇನು ಸುಮ್ಕಿರಲ್ಲ. ಅಲ್ಲ 10 ಕುರಿ ಇವಾಗ. ನಮ್ಮ ಅಯ್ಯಪ್ಪಗೆ ಯಾಕಾರ ಆಸರೆ ಚೆನ್ನಾಗಿರಲಿಲ್ಲ, ಇಂಜೆಕ್ಷನ್ ಮಾಡಿಸ್ಕೊಂಬಂದಿತ್ತು. ಅದಕ್ಕೆ 10 ಕುರಿ ಎಗ್ರಿಸ್ಯವ್ರು ಅಂದ್ರೆ ಯಾರು ಎಗ್ರಿಸ್ಯವ್ರು ಮಂಗಾಗುತ್ತೆ. ನೋಡ್ತಾ ಇರಿ, ನೆನನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬಿಟ್ಟನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.